ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಉತ್ತಮ ಮಳೆಯಾಗಲಿ ಹಾಗೂ ರೈತರ ಬದುಕು ಸುಧಾರಿಸಲಿ ಎಂಬ ಆಶಯದೊಂದಿಗೆ ಜೆಡಿಎಸ್ ಪಕ್ಷದ ವತಿಯಿಂದ ವಿಶೇಷ ಪಾದಯಾತ್ರೆ ಆಯೋಜಿಸಲಾಯಿತು. ಮಾನ್ವಿಯ ಬ್ರಹ್ಮಾರಂಭ ದೇವಸ್ಥಾನದಿಂದ ನೇರ ಮಾನ್ವಿಯ ಯಲ್ಲಮ್ಮ ದೇವಿಯ ದೇವಸ್ಥಾನದವರೆಗೆ ನಡೆದ ಈ ಪಾದಯಾತ್ರೆಯಲ್ಲಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ನೂರಾರು ರೈತರು ಭಾಗವಹಿಸಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಮುಂಗಾರು ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ರೈತರ ಬೆಳೆಗಳು ಸಮೃದ್ಧಿಯಾಗಲಿ ಎಂಬ ಉದ್ದೇಶದಿಂದ ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವುದು ನಮ್ಮ ಕರ್ತವ್ಯ. ರೈತ ಸಮೃದ್ಧಿಯಾಗಿದ್ದರೆ ದೇಶವೇ ಸಮೃದ್ಧಿಯಾಗುತ್ತದೆ ಎಂಬ ನಂಬಿಕೆ ನಮ್ಮದು. ಇದೇ ಆಶಯದೊಂದಿಗೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ರೈತರು ಸೇರಿ ಯಲ್ಲಮ್ಮ ದೇವಿಯ ಸನ್ನಿಧಿಗೆ ಪಾದಯಾತ್ರೆ ನಡೆಸಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಪಾದಯಾತ್ರೆಯುದ್ದಕ್ಕೂ ಭಕ್ತರು ಹಾಗೂ ರೈತರು ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದು, ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಉತ್ತಮ ಮಳೆಯಾಗಲಿದೆ ಎಂದು ದೇವರಲ್ಲಿ ಬೇಡಿಕೊಂಡರು. ಮಳೆಗಾಗಿ ಪಾದಯಾತ್ರೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ಇವತ್ತು ಮಳೆಗಾಗಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ಮಾನ್ವಿಯ ಮಾರಿಕಾಂಬ ದೇವಸ್ಥಾನದಿಂದ ಇವತ್ತು ಚೌಡೇಶ್ವರಿ ದೇವಸ್ಥಾನ, ಕಚೇರಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಬಸವ ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ಮಹಾಲಕ್ಷ್ಮಿ ದೇವಸ್ಥಾನ ಮುಖಾಂತರ ನೀರ್ಮಾನ್ವಿ ಯಲ್ಲಮ್ಮ ತಾಯಿಯ ಸನ್ನಿಧಾನಿಗೆ ಹೋಗ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ. ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. 1.5 ತಿಂಗಳಾಯಿತು ಬೆಳೆ ಬಿತ್ತಿ, 1.5 ತಿಂಗಳಾಯಿತು ಮಳೆ ಇಲ್ಲ. ಇವತ್ತು ಹತ್ತಿ, ಇವತ್ತು ನೀವೇನಂದ್ರೆ ಸೂರ್ಯಪಾನ ನಿಲ್ಲು ಸಹ ಬಿತ್ತಾರ. ಇವತ್ತು ಏನಪ್ಪ ತೊಗರಿನೂ ಸಹ ಆಗ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಭಾಳ ಗಂಭೀರ ಪರಿಸ್ಥಿತಿಯನ್ನು ರೈತರು, ಬರಗಾಲ ಪರಿಸ್ಥಿತಿ ಇವತ್ತು ಆವರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ರೈತರಿಗೆ ಒಳ್ಳೆಯದಾಗಲಮ್ಮ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ಅಧ್ಯಕ್ಷರು, ಮುಖಂಡರುಗಳೊಂದಿಗೆ, ಅದ್ರ ಜೊತೆಗೆ ರೈತರೊಂದಿಗೆ, ಮಹಿಳೆಯರೊಂದಿಗೆ ಇವತ್ತು ನೀರ್ಮಾನ್ವಿ ಯಲ್ಲಮ್ಮ ತಾಯಿಯ ಸನ್ನಿಧಾನಕ್ಕೆ ಹೋಗ್ತಕ್ಕಂಥ ಕೆಲಸ, ಪಾದಯಾತ್ರೆ ಮುಖಾಂತರ ಹೋಗ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ. ಉತ್ತಮ ಮಳೆ ಆಗಲಿ ಅಂತೇಳಿ ಆ ತಾಯಿನ ನಾವು ಬೇಡ್ಕೊಳ್ತಕ್ಕಂಥ ಕೆಲಸ ಇವತ್ತು ಆಗ್ತಾಯಿದೆ. ಉತ್ತಮ ಮಳೆ ಆದರೆ ನಮ್ಮ ದೇಶರು, ನಮ್ಮ ರೈತರು ಸಂತೋಷವಾಗಿರ್ತಾರೆ, ಸಮೃದ್ಧಿಯಾಗಿರ್ತಾರೆ ಎಂಬ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಇಂದ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂದರೆ, ರೈತರು 2013ರಿಂದ 18ರವರೆಗೆ ರೈತರು, ಭಾಳಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಆಗಿನ ಸರ್ಕಾರ ರೈತರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಆದರೆ HD ಕುಮಾರಸ್ವಾಮಿಯವರು ಅಧಿಕಾರದಲ್ಲಿ ಇಲ್ಲಂದ್ರೂ ಸಹ ಇವತ್ತು ಸಿಂಧನೂರಿನಲ್ಲಿ ರೈತರ ಸಮಾವೇಶ ಮಾಡೋದ್ರ ಮೂಲಕ ಇವತ್ತು ರೈತರು ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಕುಟುಂಬಗಳನ್ನು ಕರೆಸಿ ಒಬ್ಬೊಬ್ಬರಿಗೆ 50,000 ಸಾವಿರ ಪರಿಹಾರ ಕೊಡೋದ್ರ ಮೂಲಕ ಅವರಿಗೆ ಶಕ್ತಿ ತುಂಬತಕ್ಕಂಥ, ಧೈರ್ಯ ತುಂಬತಕ್ಕಂಥ ಕೆಲಸ ಅವತ್ತು ಮಾಡಿದರು. ಅದಾದ ಮೇಲೆ ರೈತರು ಇವತ್ತೆಲ್ಲ ನಮಗೆಲ್ಲ ಬೆಂಬಲಿಸಿ ಆಶೀರ್ವಾದ ಮಾಡಿ ಇವತ್ತು ನಮ್ಮನ್ನು ಶಾಸಕರು ಮಾಡಿದರು, ನಾಡಗೌಡರನ್ನು ಶಾಸಕರು ಮಾಡಿ, ಸಚಿವರು ಮಾಡಿದರು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು, ಸಮ್ಮಿಶ್ರ ಸರ್ಕಾರ. ಆದರೂ ಸಹ ರೈತರು ಸಂಕಷ್ಟದಲ್ಲಿದ್ದಾರೆ. ಇವ್ರಿಗೆ ಏನಾದರೂ ಶಕ್ತಿ ತುಂಬಬೇಕು, ಧೈರ್ಯ ತುಂಬಬೇಕು ಅಂತೇಳಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಯಾವಾಗಲೂ ಜನತಾದಳ ಜಾತ್ಯತೀತ ಪಕ್ಷ ರೈತರ ಪರವಾಗಿರ್ತಕ್ಕಂಥ ಪಕ್ಷ. ನಾವು ಸಹ ಅಷ್ಟೇ, ಮಾನ್ವಿಯಲ್ಲಿ ಪ್ರತಿಯೊಂದು ರೈತರ ಸಂಕಷ್ಟಕ್ಕೊಳದಾಗ, ಇವತ್ತು ಕಾಲುವೆ ನೀರು ಬರದೇ ಇದ್ದಾಗ, ಏನಪ್ಪ ಅಂದರೆ ಬರಗಾಲ ಬಂದಾಗ, ಆಮೇಲೆ ಪ್ರತಿಯೊಂದಕ್ಕೂ ರೈತರಿಗೆ ಜೋಳ ಖರೀದಿ ಮಾಡಲಾರ್ದಾಗ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಸಹ
ರೈತರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಜನತಾದಳ ಪಕ್ಷ ಮಾಡ್ತಾ ಬಂದಿದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನೀರ್ಮಾನಿ ಮುಟ್ಟದ್ರೊಳಗೆ ಆ ತಾಯಿ ಆಶೀರ್ವಾದದಿಂದ ಮಳೆ ಬಂದರೆ ಖಂಡಿತವಾಗಿ ರೈತರು ಸುಭಿಕ್ಷವಾಗಿ ಇರ್ತಾರೆ ಎಂಬ ಮಾತುಗಳನ್ನು ಈ ಸಂದರ್ಭ ಹೇಳಕ್ಕೆ ಇವತ್ತು ಸನ್ಮಾನ್ಯ ರಾಜಾ ವೆಂಕಟಪ್ಪ ನಾಯಕ್ ಸಾಹೇಬರ ನೇತೃತ್ವದಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಏನು ರೈತರು ಇವತ್ತು ಮಳೆಗಾಗಿ ಹೊರದಾಡ್ತಾ ಇದ್ದಾರೆ, ಮಳೆಗಾಗಿ ಏನು ಪರದಾಡ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ಶ್ರೀ ಮಾರಿಕಾಂಬ ದೇವಸ್ಥಾನದಿಂದ ಪ್ರಾರಂಭಗೊಂಡು ಈ ಕ್ಷೇತ್ರದ ಅತ್ಯಂತ ಶಕ್ತಿ ಸ್ಥಳವಾಗಿರ್ತಕ್ಕಂಥ ನೀರ್ಮಾನ್ವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಪಾದಯಾತ್ರೆ ಮುಖಾಂತರ ಮಳೆಗಾಗಿ ಒಂದು ಸಂಕಲ್ಪ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ರೈತರು ಬಂದಿದ್ದಾರೆ. ಇವತ್ತು ರೈತರು ಎಷ್ಟು ಕಷ್ಟ ಎದುರಿಸ್ತಿದ್ದಾರೆ ಅಂದರೆ ಒಂದೊಂದು ಎಕರೆಗೆ 25,000 30,000 ಲೀಸ್ ಕೊಟ್ಟು ಅಡ್ವಾನ್ಸ್ ಆಗಿ ಲೀಸ್ ಕೊಟ್ಟು ಇವತ್ತು ಮುಂಗಾರು ಬೆಳೆ ಸಂಪೂರ್ಣ ನಷ್ಟವಾಗಿರೋ ಕಾರಣ ಭಾಳಷ್ಟು ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ. ಬಹುಶಃ ಈ ಒಂದು ಜನರ ಒಂದು ಮನವಿ ಅಥವಾ ಭಕ್ತಿಗೆ ಮೆಚ್ಚಿ ಈಗಾಗಲೇ ನೋಡ್ಬೋದು ಮಳೆ ಸ್ಟಾರ್ಟ್ ಆದಂಗೆ ಕಾಣಕತ್ತದ. ಖಂಡಿತವಾಗ್ಲೂ ನಮ್ಮ ಈ ಒಂದು ಸಂಕಲ್ಪಕ್ಕೆ ಆ ದೇವರು ಕರುಣಿಸ್ತಾರೆ ಅಂತೇಳಿ ಅಂದ್ಕೊಂಡು ಶುಭವಾಗಲಿ ಎಲ್ಲರಿಗಂತ ನಾನು ಮಾತುಗಳನ್ನು ಮುಗಿಸ್ತೀನಿ. ನಾನು ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷ ವಿಜಯಲಕ್ಷ್ಮಿ ಆದಪ್ಪ ಸಾವ್ಕಾರ್. ಇವತ್ತು ನಮ್ಮ ಪಕ್ಷದ JDS ಪಕ್ಷದಿಂದ ಮಳೆಗಾಗಿ ನಾವು ಪಾದಯಾತ್ರೆ ಮಾಡಕತ್ತೀವಿ. ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಏನಾದರೂ ರೈತರಿಗೋಸ್ಕರ ಮಿಡಿಯುವಂಥ ಹೃದಯ ಅನ್ನೋದಾದರೆ ದೇವೇಗೌಡರ ಅಪ್ಪಾಜಿ ಅವರದು, ಹಾಗೆ ಕುಮಾರಣ್ಣನವರದು. ಅದು ಬಿಟ್ಟರೆ ನಮ್ಮ ರಾಜಾ ವೆಂಕಟಪ್ಪ ನಾಯಕ್ ಅವರು. ಇವತ್ತಿನ ದಿನ ರೈತರಿಗೋಸ್ಕರ ಇವತ್ತು ಹೋರಾಟ ಮಾಡಕತ್ತೀವಿ. ಇವತ್ತಿನ ದಿನ ರೈತರಿಗೋಸ್ಕರ ನಾವು ಇವತ್ತು ಹೋರಾಟ ಮಾಡಕತ್ತೀವಿ, ಮಳೆಗೋಸ್ಕರ ಹೋರಾಟ ಮಾಡಕತ್ತಿದ್ದೀವಿ. ನಮ್ಮ ಶಾಸಕರಾದ ರಾಜಾ ವೆಂಕಟಪ್ಪ ನಾಯಕರು ಶಾಸಕರಾದಾಗ ಎರಡೆರಡು ಬೆಳೆ ಬಂದವು. ಇವತ್ತಿನ ದಿನ ಒಂದು ಬೆಳೆನೂ ಬೆಳೆಯೋಕ್ಕೆ ರೈತರಿಗೆ ಕಷ್ಟ ಆಗ್ತಿದೆ. ಇಂಥ ದಿನಗಳಲ್ಲಿ ದೇವರ ಮೊರೆ ಹೋಗಿದ್ದೇವೆ ನಾವು. ಇವತ್ತಿನ ದಿನ ನಮ್ಮ ಶಾಸಕರು, ನಾವು, ನಮ್ಮ ಮುಖಂಡರುಗಳು ಎಲ್ಲ ದೇವರ ಮೊರೆ ಹೋಗಿದ್ದೇವೆ. ಮಳೆ ಬರಬೇಕು, ರಾಜ್ಯದ ಜನತೆಗೆ ಒಳ್ಳೆ ಬೆಳೆ ಬೆಳೀಲಿ ಅಂತಂದು ಇವತ್ತಿನ ದಿನ ನಾವು ಆ ತಾಯಿ ರೇಣುಕಾದೇವಿಯನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳಕ ಇವತ್ತು ಮಾನ್ವಿಯಿಂದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಹಂಗಾಗಿ ಮಳೆರಾಯ ಇವತ್ತು ನಮ್ಮ ಒಂದು ಭಕ್ತಿಗೆ ಹೋಗೊಟ್ಟು ಮಳೆರಾಯ ಬರ್ತಾ ಇದ್ದಾನೆ. ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ, ರಾಯಚೂರು ಜಿಲ್ಲಾ ಸಮೃದ್ಧಿಯಾಗಿ ಮಳೆ ಬಂದು ಒಳ್ಳೆ ಬೆಳೆ ರೈತರ ಮೊಗದಲ್ಲಿ ನಗು ಮೂಡ್ಲಂತ ನಾವು ಈ ಒಂದು ತಾಯಿನ ಬೇಡ್ಕೊಂತೀವಿ. ನಮ್ಮ